ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಾಳ್ಯ ಸಿನಿಮಾಗೆ ಮೊದಲ ದಿನ ರಾತ್ರಿ 7:30 ಹಾಗೆ ರಾತ್ರಿ 10:30 ಪ್ರದರ್ಶನಕ್ಕೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಇತ್ತು, ಎರಡನೇ ದಿನ ಯಾವ ಮಟ್ಟಕ್ಕೆ ಅಬ್ಬರಿಸಿತ್ತು, ಇವತ್ತು ಮೂರನೇ ದಿನ ಅಂದರೆ ಇವತ್ತು ಭಾನುವಾರ ವೀಕೆಂಡು ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಸಿಗ್ಬೋದು, ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಮೊದಲ ದಿನದ ಸಂಜೆಯ ಸಂಭ್ರಮ ನೋಡಿ ಯಾವ ಮಟ್ಟಕ್ಕೆ ಪ್ರೇಕ್ಷಕರು ಇಲ್ಲಿ ಜಮಾಯಿಸಿದ್ದಾರೆ ಅಂತ. ಒಳಗಡೆ ಒಂದು ಪ್ರದರ್ಶನ ಆಗ್ತಾ ಇದೆ, ಹೊರಗಡೆ ಮತ್ತೊಂದಿಷ್ಟು ಪ್ರದರ್ಶನಕ್ಕೆ ಕಾಯ್ತಾ ಇರುವಂತಹ ಪ್ರೇಕ್ಷಕ ವರ್ಗ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಯಾವ ರೀತಿಯಾಗಿತ್ತು ಈಗಾಗಲೇ ನೋಡ್ತಾ ಇದ್ದೀವಿ. ಎರಡನೇ ದೃಶ್ಯ ಇದು ಪ್ರಸನ್ನ ಚಿತ್ರಮಂದಿರದಲ್ಲಿ ಸಂಜೆ 7:30 ಪ್ರದರ್ಶನಕ್ಕೆ ಸಿಕ್ಕಿರುವಂಥ ಪ್ರತಿಕ್ರಿಯೆ. ಹೌಸ್ಫುಲ್ ಪ್ರದರ್ಶನ. ಇಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಚಿತ್ರಮಂದಿರ 1000ಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿದೆ. ಆದರೆ ಇಲ್ಲಿ ಪ್ರೇಕ್ಷಕರು ಎಷ್ಟಿದ್ದಾರೆ? ಡಬಲ್ ಇದ್ದಾರೋ ತ್ರಿಬಲ್ ಇದ್ದಾರೋ ಪ್ರಶ್ನಾರ್ಥಕ. ಭರ್ಜರಿಯಾದಂಥ ಪ್ರತಿಕ್ರಿಯೆ. ಪ್ರಸನ್ನ ಚಿತ್ರಮಂದಿರದಲ್ಲಂತೂ ಅಭೂತಪೂರ್ವದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿರೋದು ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ಗೆ. ಹೊಸ ಸಿನಿಮಾಗೆ ಪ್ರೇಕ್ಷಕರಿಲ್ಲ ಸ್ವಾಮಿ, ಹೌಸ್ಫುಲ್ ಬಿಡಿ, ಪ್ರೇಕ್ಷಕರೇ ಇಲ್ಲ. ಅದೆಷ್ಟೋ ಚಿತ್ರಮಂದಿರಗಳಲ್ಲಿ ಶೋ ಕ್ಯಾನ್ಸಲ್ ಆಗುತ್ತೆ. ಅಂಥದ್ರಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗಿದೆ, ಹೌಸ್ಫುಲ್ಲು. ಅದು ಫ್ಯಾನ್ ಶೋನೂ ಅಲ್ಲ, ಫ್ಯಾನ್ ಶೋ ಹೌಸ್ಫುಲ್ಲು, ರೆಗ್ಯುಲರ್ ಮಾರ್ನಿಂಗ್ ಶೋ ಹೌಸ್ಫುಲ್ಲು. ಇದು ಸಂಜೆ ಪ್ರದರ್ಶನ, ಇದು ಹೌಸ್ಫುಲ್ಲು. ಬಾಲ್ಕನಿಯಲ್ಲಿ ಪ್ರೇಕ್ಷಕರು ಕೂತ್ಕೊಂಡಿರೋದು ಮಾತ್ರ ಅಲ್ಲ, ಅಲ್ಲೂ ಕೂಡ ನಿಂತಿದ್ದಾರೆ. ಕೆಳಭಾಗದಲ್ಲಂತೂ ಕೇಳೋದೇ ಬೇಡ. ಡ್ಯಾನ್ಸ್ ನೋಡಿ ಸ್ವಾಮಿ. ಇಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿರೋದಕ್ಕಿಂತ ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದಿರೋದು ಹೆಚ್ಚು. ನನ್ನ ನೆಚ್ಚಿನ ನಟನ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ನಗರದ ಮೂಲೆಗಳಿಂದ ಬಂದಿದ್ದಾರೆ. ರಾಜಧಾನಿ ಬೆಂಗಳೂರಿನಿಂದ ಅದೆಷ್ಟೋ ಮಂದಿ ಅಕ್ಕಪಕ್ಕದ ಊರುಗಳಿಂದ ಬಂದಿದ್ದಾರೆ. ಹೌಸ್ಫುಲ್ ಬೋರ್ಡ್ ಬಿದ್ದಿದೆ ಚಿತ್ರಮಂದಿರದ ಮುಂಭಾಗದಲ್ಲಿ. ಅದೇನೇ ಇರಲಿ, ಒಟ್ಟಾರೆಯಾಗಿ ಮೊದಲ ದಿನವಂತೂ 6ಕ್ಕೆ 6 ಪ್ರದರ್ಶನ, ಅಂದರೆ ಒಂದು ಫ್ಯಾನ್ ಶೋ ಕೂಡ ಇದೆ, ಹೌಸ್ಫುಲ್ ಆಗಿದೆ. ಕಲೆಕ್ಷನ್ ಎಷ್ಟಾಯಿತು ಅದನ್ನು ಕೂಡ ಹೇಳ್ತೀನಿ, ಅದು ಮುಂದಿನ ಎಪಿಸೋಡ್ನಲ್ಲಿ. ಇದೀಗ ರಾತ್ರಿ 7:30 ಪ್ರದರ್ಶನಕ್ಕೆ ಸಿಕ್ಕಿರುವಂಥ ಪ್ರತಿಕ್ರಿಯೆ. ಇದೊಂದು ದೃಶ್ಯ. ಮತ್ತೊಂದು ದೃಶ್ಯವನ್ನು ತೋರಿಸ್ತೀನಿ ನೋಡಿ. ಇದು ಎರಡನೇ ದೃಶ್ಯ. ರಾತ್ರಿ 7:30 ಪ್ರದರ್ಶನಕ್ಕೆ ಸಿಕ್ಕಿರುವಂಥ ಪ್ರತಿಕ್ರಿಯೆ. ಪ್ರೇಕ್ಷಕರೆಲ್ಲ ಸ್ಕ್ರೀನ್ ಮುಂಭಾಗಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಹೇಳಿ? ಡ್ಯಾನ್ಸ್ ಮಾಡೋದಕ್ಕೆ. ಸಿನಿಮಾ ಅಂತೂ ಚಿಂದಿ ಸ್ವಾಮಿ. ಆ ಮಟ್ಟದಲ್ಲಿ ಪ್ರತಿಕ್ರಿಯೆ ರಾಜಧಾನಿ ಬೆಂಗಳೂರಿನ ಎಲ್ಲ ಚಿತ್ರಮಂದಿರಗಳಲ್ಲೂ ಸಿಕ್ಕಿದೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಸ್ವಲ್ಪ ಜಾಸ್ತಿಯೇ ಇದೆ ಪ್ರತಿಕ್ರಿಯೆ. ದರ್ಶನ್ ಅವರ ಎಂಥ ಸಿನಿಮಾ ಬಂದರೂ ಕೂಡ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನು ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಅದೆಷ್ಟೋ ಸಿನಿಮಾಗಳು ರಿಲೀಸ್ ಆಗಿದೆ. ಎಲ್ಲ ಕೂಡ ಇಲ್ಲಿ ಭರ್ಜರಿ ಪ್ರದರ್ಶನ. ಕರಿಯ ನವಗ್ರಹ ಅಂತೂ ಕೇಳೋದೇ ಬೇಡ, ನೆಕ್ಸ್ಟ್ ಲೆವೆಲ್ ಪ್ರದರ್ಶನ. ಲಾಠಿ ಚಾರ್ಜ್ ಆಗಿತ್ತು, ಎಲ್ಲರೂ ಕೂಡ ನೋಡಿದ್ದಾರೆ ಯಾವ ಮಟ್ಟಕ್ಕೆ ಕ್ರೇಜ್ ಇತ್ತು ಅನ್ನೋದು. ಒಂದಿಷ್ಟು ಆ ಸಂದರ್ಭದಲ್ಲಿ ಕೈ ಘಟನೆಗಳು ಕೂಡ ನಡೆಯಿತು. ಇರಲಿ, ವಿಚಾರ ಪಕ್ಕಕ್ಕೆ ಇಡೋಣ. ಒಟ್ಟಾರೆ 7:30 ಪ್ರದರ್ಶನ ಹೌಸ್ಫುಲ್. ಇನ್ನು ರಾತ್ರಿ ಪ್ರದರ್ಶನ 10:30 ಪ್ರದರ್ಶನ ಯಾವ ರೀತಿಯಾಗಿತ್ತು ಗೊತ್ತಾ? ನೋಡ್ತಾ ಇದ್ದೀರಾ. ಜಾತ್ರೆ ಯಾವುದೋ ಹೊಸ ಸಿನಿಮಾ ರಿಲೀಸ್ ಆದಾಗ ಸಿಗುವಂಥ ಪ್ರತಿಕ್ರಿಯೆ ರಿಲೀಸ್ ಸಿನಿಮಾಗೆ ಸಿಕ್ಕಿದೆ. ನರ್ತಕಿ ಮುಖ್ಯ ಚಿತ್ರಮಂದಿರ ಆಗಿರ್ಬೋದು, ಆದರೆ ಡಿ ಬಾಸ್ ಅಭಿಮಾನಿಗಳಿಗೆ ಪ್ರಸನ್ನ ಚಿತ್ರಮಂದಿರ ಅಂತ ತವರ ಮನೆ ಇದ್ದಂಗೆ ಆ ಮಟ್ಟಕ್ಕಿದೆ ನೋಡಿ. ಬೈಕುಗಳು ಯಾವ ಮಟ್ಟಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ. ಪಾರ್ಕಿಂಗು, ಪ್ರಸನ್ನ ಚಿತ್ರಮಂದಿರದ ಪಾರ್ಕಿಂಗ್ ಏನಿದೆ ಅದೊಂಥರ ವಿಶಾಲವಾದ ಮೈದಾನ ಥರ ಇದೆ, ಒಂದು ಬಸ್ ಸ್ಟ್ಯಾಂಡ್ ಇದ್ದಂಗೆ ನೋಡಿ. ಈ ಭಾಗದಲ್ಲಿ ಕಾರು ನಿಲ್ಲಿಸಲಿಕ್ಕೆ ಜಾಗ ಇಲ್ಲ, ಆ ಮಟ್ಟಕ್ಕೆ ಪ್ರೇಕ್ಷಕರು ಜಮಾಯಿಸಿರೋದು. ಬೃಹತ್ ಕಟೌಟು ಬಾಸ್ ಇದು. ಚಿತ್ರಮಂದಿರ ತುಂಬ
ಡಿ ಬಾಸ್ ಅವನೇ. ಈಗ ನೀವು ನೋಡ್ತಾ ಇರೋದು 7:30 ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಹೊರಗಡೆ ಬರ್ತಾ ಇರುವಂಥ ಪ್ರೇಕ್ಷಕರು. ಮತ್ತೊಂದು ಕಡೆ 10:30 ಪ್ರದರ್ಶನಕ್ಕೆ ಸೇರಿದಂತಹ ಪ್ರೇಕ್ಷಕ ವರ್ಗ, ಇಬ್ಬರ ಸಮಾಗಮ ಇಲ್ಲಿ. ಹೌಸ್ಫುಲ್ ಪ್ರದರ್ಶನ, ಅಲ್ಲೂ ಹೌಸ್ಫುಲ್ಲು, 10:30 ಪ್ರದರ್ಶನವೂ ಹೌಸ್ಫುಲ್ಲು, ಎಲ್ಲೆಡೆ ಜಯಘೋಷ. ಇನ್ನು 10:30 ಪ್ರದರ್ಶನ ಯಾವ ಮಟ್ಟಕ್ಕೆ ಇತ್ತು ಗೊತ್ತಾ? ಅದನ್ನು ಕೂಡ ತೋರಿಸ್ತೀವಿ ನೋಡಿ. ದರ್ಶನ್ ಅವರಿಗೆ ಅದೆಷ್ಟು ಕುಂಬಳಕಾಯಿ ಹೊಡೆದಿದ್ದಾರೋ, ಕಾಯಿ ಹೊಡೆದಿದ್ದಾರೋ, ಆರತಿ ಎತ್ತಿದ್ದಾರೋ ಗೊತ್ತಿಲ್ಲ. ನೋಡಿ, ರಾತ್ರಿ 10 ಗಂಟೆಗೂ ಕೂಡ ದರ್ಶನ್ ಅವರಿಗೆ ಆರತಿ ಎತ್ತುತ್ತಾ ಇದ್ದಾರೆ. ಇದು ಕ್ರೇಜ್ ಅಂತ ಹೇಳಿದರೆ, ಇದು ಸಿನಿಮಾ ನಿಂತಿರೋದು ಅಭಿಮಾನಿಗಳಿಂದ, ಯಾರಿಂದಲೂ ಅಲ್ಲ. ಸಿನಿಮಾ ಮಾಡ್ತಾರೆ ಮೇಕರ್ಸ್ ಎಲ್ಲ ಓಕೆ, ನೋಡಲಿಕ್ಕೆ ಪ್ರೇಕ್ಷಕರು ಬೇಕಲ್ಲ, ಅಭಿಮಾನಿಗಳು ಬೇಕಲ್ಲ. ನೋಡಿ, ರಾತ್ರಿ 10:30 ಪ್ರದರ್ಶನ, ಬಾಲ್ಕನಿಯ ದೃಶ್ಯಾವಳಿ, ಮಹಿಳಾ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ದರ್ಶನ್ ಅವರಿಗೆ ಮಹಿಳಾ ಅಭಿಮಾನಿಗಳಿಲ್ಲ, ಫ್ಯಾಮಿಲಿ ಆಡಿಯನ್ಸ್ ಇಲ್ಲ ಅಂತ ಹೇಳುವವರು ಒಮ್ಮೆ ಇದನ್ನು ನೋಡಬೇಕು. ಇದನ್ನು ಕಳೆದ 1-2 ಎಪಿಸೋಡ್ನಿಂದ ಹೇಳ್ತಾನೇ ಇದ್ದೀನಿ. ಒಟ್ಟಾರೆಯಾಗಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಭರ್ಜರಿ ಪ್ರತಿಕ್ರಿಯೆ. ನೋಡಿ, ಹೆಣ್ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ರಾತ್ರಿ 10:30 ಪ್ರದರ್ಶನಕ್ಕೆ. ಪ್ರಸನ್ನ ಚಿತ್ರಮಂದಿರದಲ್ಲಂತೂ ಜಾತ್ರೆ ಆ ಮಟ್ಟಕ್ಕಿದೆ ಈ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ. ಹೌಸ್ಫುಲ್ ಪ್ರದರ್ಶನ ಅನ್ನೋದನ್ನು ನಾವು ನಿಮಗೆ ಪ್ರತ್ಯೇಕವಾಗಿ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಬಾಲ್ಕನಿಯಲ್ಲೂ ಡ್ಯಾನ್ಸು, ಕೆಳಗಡೆಯೂ ಡ್ಯಾನ್ಸು. ಇಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಲ್ಲ. ಇಲ್ಲಿ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡೋದಕ್ಕೇ ಬಂದಿರೋದು. ದರ್ಶನ್ ಅವರ ಡೆವಿಲ್ ಸಿನಿಮಾದ ಬಳಿಕ ಯಾವ ಸಿನಿಮಾನೂ ಇಲ್ಲ. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ, ದರ್ಶನ್ ಅವರ ಜೀವನದಲ್ಲಿ ಒಂದು ಕೈಗಟ್ಟೆ ನಡೆದಿರೋದು. ಇವಾಗ ಏನಿದ್ರೂ ರಿಲೀಸ್ ಸಿನಿಮಾಗಳೇ, ಇದನ್ನೇ ಅಭಿಮಾನಿಗಳು ಸಂಭ್ರಮಿಸ್ತಾ ಇರೋದು. ಚಿತ್ರಮಂದಿರದ ಒಳಗಡೆ ಈ ಮಟ್ಟಕ್ಕಿದ್ರೆ ಇಂಟರ್ವೆಲ್ ಸಮಯದಲ್ಲಿ ಯಾವ ರೀತಿ ಇತ್ತು ನೋಡಿ. ಇದು ಇಂಟರ್ವೆಲ್ ಸಂದರ್ಭದಲ್ಲಿ ದ್ವಿತೀಯ ದರ್ಜೆ ಅಂದರೆ ಕೆಳಭಾಗದಲ್ಲಿ ಜಮಾಯಿಸಿದಂಥ ಪ್ರೇಕ್ಷಕರು. ಹೌಸ್ಫುಲ್ ಪ್ರದರ್ಶನವನ್ನು ಪ್ರತ್ಯೇಕವಾಗಿ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಸಿನಿಮಾ ಬಿಟ್ಟ ಬಳಿಕ ಯಾವ ರೀತಿ ಇತ್ತು ಗೊತ್ತಾ? ನೋಡಿ, ಊರಲ್ಲಿದ್ದವರೆಲ್ಲ ಆರಾಮಾಗಿ ನಿದ್ರಿಸ್ತಾ ಇದ್ದಾರೆ. ಪ್ರಸನ್ನ ಚಿತ್ರಮಂದಿರದಲ್ಲಂತೂ ಜಾತ್ರೆ ನಡೀತಾ ಇದೆ. ಕಲಾಸಿಪಾಳ್ಯ ಸಿನಿಮಾದ ಜಾತ್ರೆ ಹೌಸ್ಫುಲ್, ಅದ್ದೂರಿ ಪ್ರದರ್ಶನ, 6ಕ್ಕೆ 6 ಪ್ರದರ್ಶನ ಕೂಡ ಸೋಲ್ಡ್ ಔಟ್. ಅದೇನೇ ಇರಲಿ, ನೀವು ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದರೆ ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದೀರಿ, ಅಲ್ಲಿ ಯಾವ ಮಟ್ಟಕ್ಕೆ ಕ್ರೇಜ್ ಇತ್ತು, ಇವೆಲ್ಲವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.